ಗೆಳೆಯರೆ, ಭಾವನಾತ್ಮಕ ವಿಷಯಗಳನ್ನು ಇಟ್ಕೊಂಡು ಜನರ ಮನಸ್ಸುಗಳನ್ನು ಕೆರಳಿಸಿ ಲಾಭ ಮಾಡಿಕೊಳ್ಳೋದು ಇವತ್ತಿನ ರಾಜಕೀಯದ ಒಂದು ತಂತ್ರ. ಅದು ಧರ್ಮ ಆಗಿರಬಹುದು, ಜಾತಿ ಆಗಿರಬಹುದು, ಅಥವಾ ಭಾಷೆ ರಾಜ್ಯಗಳ ಗಡಿ ಆಗಿರಬಹುದು. ಸಾಕಷ್ಟು ಬಾರಿ ರಾಜಕಾರಣಿಗಳು ಹೇಳ್ತಿರೋದನ್ನ ಯಾವತ್ತಿಗೂ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ನಮಗೂ ಗೊತ್ತಿರುತ್ತೆ. ಆದರೂ ಅವ್ರ ಮಾತುಗಳನ್ನು ಕೇಳಿ ಭಾವೋದ್ವೇಗಕ್ಕೊಳಗಾಗ್ತೀವಿ. ನಮಗೆ ಹಾಗಾಗತ್ತೆ ಅಂತ ಗೊತ್ತಿರೋದ್ರಿಂದಲೇ ಅವರು ಕೂಡ ಪದೇ ಪದೇ ಆಡಿದ್ದೇ ಆಟ ಆಡ್ತಾ ಇರ್ತಾರೆ. ಅಂಥದ್ರಲ್ಲಿ ಒಂದು ಮಹಾರಾಷ್ಟ್ರದ ರಾಜಕೀಯ ನಾಯಕರ ಗಡಿ ತಕರಾರಿನ ಮಾತುಗಳು. ಬೆಳಗಾವಿ, ನಿಪ್ಪಾಣಿ, ಖಾನಾಪುರ, ಕಾರವಾರ ಇವುಗಳನ್ನೆಲ್ಲ ಕರ್ನಾಟಕದಿಂದ ಬೇರ್ಪಡಿಸೋದಕ್ಕೆ ಯಾವತ್ತಿಗೂ ಸಾಧ್ಯವಿಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಅವರು ಆ ಬಗ್ಗೆ ಮಾತಾಡೋದನ್ನು ಬಿಡೋದಿಲ್ಲ. ಅವರು ಹಾಗೆ ಮಾತಾಡಿದಾಗಲೆಲ್ಲ ಇಲ್ಲಿನ ಅಮಾಯಕ ಮರಾಠ ಕನ್ನಡಿಗರು ಸಮಸ್ಯೆಗೆ ಈಡಾಗ್ತಾರೆ ಅನ್ನೋದು ಗೊತ್ತಿದ್ರೂ ಕೂಡ ಅವರಿಗೆ ಬೇಕಿರೋದು ಮಹಾರಾಷ್ಟ್ರದ ಜನರ ಓಟುಗಳು. ಹೀಗಾಗಿ ಅವರು ಬೆಳಗಾವಿನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಬೊಗಳುತ್ತಲೇ ಇರ್ತಾರೆ. ಅದಕ್ಕೆ ಪಕ್ವಾದ್ಯ ಬಾರಿಸೋದಕ್ಕೆ ಇಲ್ಲಿ ಕೂಡ ಒಂದಷ್ಟು ಮೂರ್ಖ ಸಂತತಿ ಇದೆ. ಅವರು ಇಲ್ಲಿ ಕನ್ನಡಕ್ಕೆ ಅವಮಾನ ಮಾಡಿದಾಗಲೆಲ್ಲ ಮನಸ್ಸುಗಳಿಗೆ ಬೆಂಕಿ ಬೀಳ್ತಾ ಇರುತ್ತೆ. ಹಾಗೆ ನೋಡಿದ್ರೆ ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯವು ತನ್ನ ಒಂದಷ್ಟು ಬಹುಭಾಗವನ್ನ ಭಾಷಾವಾರು ಪ್ರಾಂತ್ಯ ರಚನೆಯ ಸಂದರ್ಭದಲ್ಲಿ ಪಕ್ಕದ ರಾಜ್ಯಕ್ಕೆ ಬಿಟ್ಟುಕೊಟ್ಟಿದೆ. 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆದ ಮೇಲೆ ನಮ್ಮ ರಾಜ್ಯ ಕೂಡ ಒಂದಷ್ಟು ಪ್ರದೇಶಗಳನ್ನ ಮಹಾರಾಷ್ಟ್ರಕ್ಕೆ ಬಿಟ್ಟುಕೊಡ್ತು. ಆದ್ರೆ ನಾವು ಯಾವತ್ತು ಮಹಾರಾಷ್ಟ್ರಕ್ಕೆ ಬಿಟ್ಟುಕೊಟ್ಟಿರೋ ಕೊಲ್ಲಾಪುರ, ಮೀರತ್, ಸಾಂಗ್ಲಿ, ಜತ್, ಸೊಲ್ಲಾಪುರಗಳನ್ನ ನಮಗೆ ವಾಪಸ್ಸು ಕೊಟ್ಟು ಬಿಡಿ ಅಂತ ಕೇಳಲಿಲ್ಲ. ಅಷ್ಟ್ಯಾಕೆ, ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಅಂಗಲಾಚಿದ್ರೂ ಕೂಡ ಕಾಸರಗೋಡಿನ ವಿಷಯದಲ್ಲಿ ನಾವು ಚಕಾರ ಎತ್ತಲಿಲ್ಲ. ಆಂಧ್ರಕ್ಕೆ ಸೇರಿಕೊಂಡ ಮಂತ್ರಾಲಯನ, ಮಡಕ್ಷಿರಾನ, ಇನ್ಯಾವನ್ನು ಕೂಡ ಹಿಂದಕ್ಕೆ ಕೊಡಿ ಅಂತ ನಾವು ಕೇಳಲಿಲ್ಲ. ಕನ್ನಡ ಭಾಷಿಕರು ಇರೋ ಒಂದಷ್ಟು ಪ್ರದೇಶಗಳು ತಮಿಳುನಾಡಿಗೆ ಸೇರ್ಕೊಂಡಿವೆ, ಆಂಧ್ರದ ಪಾಲಾಗಿವೆ. ಒಂದಷ್ಟು ತೆಲುಗು ಭಾಷಿಕ ಪ್ರದೇಶಗಳು ಕರ್ನಾಟಕವನ್ನು ಕೂಡ ಸೇರ್ಕೊಂಡಿವೆ. ಆದರೂ ಅಲ್ಲಿ ಯಾರು ಆ ಪ್ರದೇಶಗಳು ನಮಗೆ ಸೇರಬೇಕು ಅಂತ ಜಗಳ ಮಾಡ್ತಿಲ್ಲ. ಆದರೆ ಈ ಮಹಾರಾಷ್ಟ್ರ ಮಾತ್ರ ಆಗಾಗ ಗಡಿ ಖ್ಯಾತೆಯನ್ನು ತೆಗಿತಲೇ ಇರುತ್ತೆ. ಗೆಳೆಯರೆ, ನಾವಿವತ್ತೇನು ನಮ್ಮ ಕರ್ನಾಟಕನ ನೋಡ್ತೀವಿ ಅದು 1956ಕ್ಕೂ ಮೊದಲು ಹೀಗಿರಲಿಲ್ಲ. ಆ ನಂತರ ಏಕೀಕರಣ ಆಯಿತು. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕರಾವಳಿ ಹಾಗೂ ಕೊಳ್ಳೇಗಾಲಗಳು ಕರ್ನಾಟಕವನ್ನು ಸೇರ್ಕೊಂಡ್ವು. ಒಂದು ಏಕೀಕೃತ ಕರ್ನಾಟಕದ ರಚನೆ ಆಯಿತು. ಇನ್ನು ಕರ್ನಾಟಕ ಏಕೀಕರಣದಲ್ಲಿ ವಿಚಿತ್ರ ಅನ್ಸೋದು ಕೊಳ್ಳೇಗಾಲದ ವಿಚಾರ. ಯಾಕೆ ಅಂದ್ರೆ ಮೈಸೂರಿನ ಆಳ್ವಿಕೆಯಲ್ಲಿದ್ದ, ರಾಜಧಾನಿಯಿಂದ ಕೂಗಳತೆ ದೂರದಲ್ಲಿದ್ದ ಕೊಳ್ಳೇಗಾಲ 1956ರವರೆಗೆ ಕರ್ನಾಟಕವನ್ನು ಸೇರ್ಕೊಂಡಿರಲಿಲ್ಲ ಅನ್ನೋದೇ ಒಂದು ಆಶ್ಚರ್ಯವನ್ನುಂಟು ಮಾಡೋ ವಿಷಯ. ಕನ್ನಡಿಗರೇ ಹೆಚ್ಚಿದ್ದ ಕೊಳ್ಳೇಗಾಲ ಮೈಸೂರು ರಾಜ್ಯದಿಂದ ದೂರ ಉಳಿದದ್ದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋದ್ರ ಜೊತೆಗೆ ಕೊಳ್ಳೇಗಾಲದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೂಡ ನಾನಿಲ್ಲಿ ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತೀನಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೊಳ್ಳೇಗಾಲ ಅಂದ ಕೂಡಲೇ ನಮಗೆ ಮಾಟ ಮಂತ್ರ ಮೂಡಿ ಆಟಗಳೇ ಕಣ್ಣು ಮುಂದೆ ಬರುತ್ತವೆ. ಆ ನಂತರದಲ್ಲಿ ಮಲೆ ಮಹದೇಶ್ವರ, ಗಗನಚುಕ್ಕಿ, ಭರಚುಕ್ಕಿ, ಮಂಟೇಸ್ವಾಮಿಗಳು, ಸಿದ್ದಪ್ಪಾಜಿ, ಸೋಲಿಗರು, ಹೀಗೆ ಅನೇಕ ಕುತೂಹಲಕಾರಿ ವಿಷಯಗಳು ನಮ್ಮ ಗಮನ ಸೆಳೆಯುತ್ತವೆ. ಇವತ್ತು ರಾಜ್ಯದ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ಹೊಂದಿರುವ ಈ ಕೊಳ್ಳೇಗಾಲ 1956ರವರೆಗೆ ನಮ್ಮ ರಾಜ್ಯದ ಭಾಗ ಆಗಿರಲಿಲ್ಲ. ಅದು ಮದ್ರಾಸ್ ಪ್ರಾಂತ್ಯದ ಕೊಯಮತ್ತೂರು ಜಿಲ್ಲೆಯ ಒಂದು ತಾಲೂಕಾಗಿ ಗುರುತಿಸಿಕೊಂಡಿತ್ತು. ಸ್ನೇಹಿತರೆ, ಇತಿಹಾಸದ ಪುಟಗಳನ್ನು ನಾವು ತಿರುವು ಹಾಕಿದ್ರೆ ಇಡೀ ಕೊಯಮತ್ತೂರು ಹಾಗೂ ಅದರ ಸುತ್ತಮುತ್ತಲಿನ ಜಿಲ್ಲೆಗಳೆಲ್ಲ ಒಂದು ಕಾಲದಲ್ಲಿ ಕನ್ನಡ ನಾಡಿನ ಭಾಗ ಆಗಿದ್ವು ಅನ್ನೋದು ಗೊತ್ತಾಗುತ್ತೆ. ಅದು ಚಾಲುಕ್ಯರಿಂದ ಹಿಡಿದು ಮೈಸೂರಿನ ಹೈದರಾಲಿ, ಟಿಪ್ಪುವಿನ ಕಾಲದವರೆಗೂ ಈ ಪ್ರದೇಶ ಕರ್ನಾಡನ್ನ ಆಳಿದ ಸಾಮ್ರಾಜ್ಯಗಳ ಹಿಡಿತದಲ್ಲೇ ಇತ್ತು. ಈ ನಡುವೆ ಚೋಳರ ಕಾಲದಲ್ಲಿ ಒಂದಷ್ಟು ವರ್ಷಗಳ ಕಾಲ ಅದು ನಮ್ಮ ಕೈ ಬಿಟ್ಟಿದ್ದನ್ನು ಬಿಟ್ಟರೆ ಉಳಿದಂತೆ ಈ ಪ್ರದೇಶದ ಮೇಲಿನ ಹಕ್ಕನ್ನು ಹೊಂದಿದ್ದು ಕನ್ನಡದವರು. ಇವತ್ತು ನಾವು ಕೊಂಗುನಾಡು ಅಂತ ಏನು ಗುರುತಿಸ್ತೀವಿ, ಆ ಕೊಂಗುನಾಡಿನ ಮೂಲ ಗಂಗನಾಡು ಅನ್ನೋದು, ಅಂದ್ರೆ ಗಂಗವಾಡಿಯ ಗಂಗರಸರ ಆಳ್ವಿಕೆಯಲ್ಲಿದ್ದ ಪ್ರದೇಶ ಅದು. ಆದರೆ 1799ರಲ್ಲಿ ಟಿಪ್ಪು ಸಾವನ್ನಪ್ಪಿದ ಮೇಲೆ ಬ್ರಿಟಿಷರು ದಿಂಡುಗಲ್ಲಿನವರೆಗೂ ಇದ್ದ ಮೈಸೂರು ಸಾಮ್ರಾಜ್ಯದ ವಿಸ್ತಾರವನ್ನು ಕಡಿಮೆ ಮಾಡಿದರು. ಆ ನಂತರದಲ್ಲಿ 1803ರಲ್ಲಿ ಈ ಪ್ರದೇಶವನ್ನು ಕೊಯಮತ್ತೂರು ಕಂದಾಯ ಜಿಲ್ಲೆಯಾಗಿ ಗುರುತಿಸಿ ಅದನ್ನು ಸಂಪೂರ್ಣವಾಗಿ ತಮ್ಮ ಸುಪರ್ದಿಗೆ ತಗೊಂಡ್ರು. 1863ರಲ್ಲಿ ಕೊಯಮತ್ತೂರಿನಿಂದ ನೀಲಗಿರಿ ಹೊಸ ಜಿಲ್ಲೆಯಾಗಿ ಬೇರ್ಪಡ್ತು. ಅವತ್ತಿಗೆ ಈ ಕೊಯಮತ್ತೂರು ಎಷ್ಟೊಂದು ದೊಡ್ಡ ಜಿಲ್ಲೆಯಾಗಿತ್ತು ಅಂದ್ರೆ ಅದರಲ್ಲಿ ಒಟ್ಟು 10 ತಾಲೂಕುಗಳು ಸೇರ್ಕೊಂಡಿತ್ತು. ಪೊಲ್ಲಾಚಿ, ಸತ್ಯಮಂಗಲ, ಉಡುಮಲೈಪಟ್ಟೈ, ಪಲ್ಲಡಂ, ಕರೂರ್, ಈರೋಡ್, ಧಾರಾಪುರಂ, ಕೊಯಮತ್ತೂರು, ಭವಾನಿ ಹಾಗೂ ಕೊಳ್ಳೇಗಾಲಗಳು ಕೊಯಮತ್ತೂರು ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದ್ವು. 1803ರಲ್ಲಿ ಕೊಳ್ಳೇಗಾಲವನ್ನು ಕಳ್ಕೊಂಡ ನಾವು ಮತ್ತೆ ಅದನ್ನ ಮರಳಿ ಪಡೆದದ್ದು ಸ್ವಾತಂತ್ರ್ಯ ಬಂದು 9 ವರ್ಷಗಳ ನಂತರ. ಗೆಳೆಯರೆ, ಈ ಕೊಳ್ಳೇಗಾಲ ತಾಲೂಕಿನಾದ್ಯಂತ ಕನ್ನಡ ಭಾಷಿಕರ ಪ್ರಾಬಲ್ಯ ಹೆಚ್ಚಾಗಿತ್ತು. ಅದರಲ್ಲೂ ತಮಿಳುನಾಡಿನ ಮೆಟ್ಟೂರು ಹಾಗೂ ಸತ್ಯಮಂಗಲದವರೆಗೂ ಕೂಡ ಕನ್ನಡಿಗರೇ ಹೆಚ್ಚು ವಾಸ ಮಾಡ್ತಾ ಇದ್ರು.
ಅಲ್ಲದೆ ಈ ಭಾಗದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗಗಳು ಕೂಡ ಇದ್ವು. ಕನ್ನಡ ಭಾಷಿಕರು ಹೆಚ್ಚಾಗಿದ್ದ ಪರಿಣಾಮ 1956ರಲ್ಲಿ ಕೊಳ್ಳೇಗಾಲ ಅವತ್ತಿನ ಮೈಸೂರು ರಾಜ್ಯವನ್ನು ಸೇರಿಕೊಳ್ತು. ಈ ಕೊಳ್ಳೇಗಾಲ ತಾಲೂಕು ಮೈಸೂರು ರಾಜ್ಯಕ್ಕೆ ಸೇರಿದಾಗಿನಿಂದ ಇತ್ತೀಚಿನವರೆಗೆ ಅಂದ್ರೆ ಹನೂರು ತಾಲೂಕಿನ ರಚನೆ ಆಗುವವರೆಗೆ ರಾಜ್ಯದ ಅತಿದೊಡ್ಡ ತಾಲೂಕು ಅಂತಲೇ ಕರೆಸಿಕೊಳ್ತಾ ಇದ್ದದ್ದು ಕೊಳ್ಳೇಗಾಲ. ಈ ಕೊಳ್ಳೇಗಾಲಕ್ಕೆ ಹೆಸರು ಬರೋದಕ್ಕೆ ಕಾರಣವಾಗಿದ್ದು ಇಬ್ಬರು ಸಂತರು ಅಂತ ಹೇಳ್ತಾರೆ. ಕೋವಲ ಮತ್ತು ಗಾಲವ ಅನ್ನೋ ಇಬ್ಬರು ಸಂತರು ಈ ಪ್ರದೇಶದಲ್ಲಿ ಸಾಕಷ್ಟು ಸಾಮಾಜಿಕ ಬದಲಾವಣೆಗಳನ್ನು ತಂದಿದ್ರು. ಹೀಗಾಗಿ ಅವರಿಬ್ಬರ ಹೆಸರನ್ನ ಸೇರಿಸಿ ಇದಕ್ಕೆ ಕೊಳ್ಳೇಗಾಲ ಅಂತ ಕರೆಯಲಾಗುತ್ತೆ ಅನ್ನೋದು ಒಂದು ಮಾಹಿತಿ. ಈ ನೆಲವನ್ನ ಕತ್ತಲೆಯ ರಾಜ್ಯ ಅಂತ ಕರೆಯಲಾಗ್ತಾ ಇತ್ತು. ಮಾಟ ಮಂತ್ರಗಳನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಹೀಗಾಗಿನೇ 15ನೇ ಶತಮಾನದಲ್ಲಿ ಈ ಕೊಳ್ಳೇಗಾಲ ಪ್ರದೇಶದಲ್ಲಿ ಮಹದೇಶ್ವರರು ಮತ್ತು ಮಂಟೆ ಸ್ವಾಮಿಗಳು ಸಾಮಾಜಿಕ ಬದಲಾವಣೆಯನ್ನು ತರೋದಕ್ಕೆ ಪ್ರಯತ್ನ ಮಾಡಿದರು. ಮಹದೇಶ್ವರರು ಶ್ರೀಶೈಲದಿಂದ ಬಂದರೆ ಮಂಟೆ ಸ್ವಾಮಿಗಳು ಉತ್ತರ ಕರ್ನಾಟಕದಿಂದ ಈ ಭಾಗಕ್ಕೆ ಬಂದು ಇಲ್ಲಿನ ಜನರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದ್ರು ಅನ್ನುತ್ತೆ ಸ್ಥಳ ಪುರಾಣ. ಹೀಗಾಗಿನೇ ಈ ಕೊಳ್ಳೇಗಾಲದಲ್ಲಿ ಶ್ರೀ ಮಂಟೇಸ್ವಾಮಿ ಹಾಗೂ ಅವರ ಶಿಷ್ಯರಾದ ಸಿದ್ದಪ್ಪಾಜಿ ಹಾಗೂ ಮಲೆ ಮಹದೇಶ್ವರರ ಭಕ್ತರು ಹೆಚ್ಚಾಗಿದ್ದಾರೆ. ಇದರ ಜೊತೆಗೆ ಈ ಭಾಗದಲ್ಲಿ ವಾಸ ಮಾಡೋ ಕೆಲವರು ಮಾಟ ಮಂತ್ರಗಳನ್ನು ಮಾಡ್ತಾರೆ ಅನ್ನೋ ವಿಚಾರ ಕೇಳಿಬರುತ್ತೆ. ಕೊಳ್ಳೇಗಾಲ ಮಾತ್ರವಲ್ಲ, ಇದಕ್ಕೆ ಹೊಂದಿಕೊಂಡಂತಿರೋ ತಮಿಳುನಾಡಿನ ಭಾಗಗಳಲ್ಲಿ ಕೂಡ ಈ ರೀತಿಯ ಆಚರಣೆಗಳು ನಡೆಯುತ್ತವೆ. ಮೋಡಿ ವಿದ್ಯೆ ಅನ್ನೋ ವಿಚಿತ್ರ ಕಲೆಯನ್ನ ತಮಿಳುನಾಡು ಹಾಗೂ ಕೊಳ್ಳೇಗಾಲದ ಮಹಾಮಾಂತ್ರಿಕರು ನಡೆಸಿಕೊಂಡು ಬರ್ತಿರೋದನ್ನ ಇತ್ತೀಚಿನವರೆಗೆ ಜನ ಕಂಡಿದ್ದಾರೆ. ಆದರೆ ಈಗ ಆ ಕಲೆ ಮಾಯವಾಗಿದೆ. ಆದರೂ ಕೊಳ್ಳೇಗಾಲದ ಬಗ್ಗೆ ಇರೋ ಮೂಢನಂಬಿಕೆಗಳು, ಭಯ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಮೂಢನಂಬಿಕೆಗಳು ಹಾಗೂ ಮಾಟ ಮಂತ್ರದ ಕುಖ್ಯಾತಿಯಿಂದಾನೇ ಈ ನತದೃಷ್ಟ ಊರು ಜಿಲ್ಲಾ ಕೇಂದ್ರವಾಗುವ ಸೌಭಾಗ್ಯವನ್ನು ಕೂಡ ಕಳ್ಕೊಳ್ತು. 1997ರಲ್ಲಿ ಕರ್ನಾಟಕದಲ್ಲಿ 7 ಹೊಸ ಜಿಲ್ಲೆಗಳ ರಚನೆಯಾದಾಗ ಕೊಳ್ಳೇಗಾಲದ ಬದಲಿಗೆ ಚಾಮರಾಜನಗರ ಜಿಲ್ಲಾ ಕೇಂದ್ರ ಆಯಿತು. ಅವತ್ತಿನ ಮುಖ್ಯಮಂತ್ರಿ JH ಪಟೇಲರು ಮಹದೇಶ್ವರ ಬೆಟ್ಟದಲ್ಲಿ ಹೊಸ ಜಿಲ್ಲೆಯನ್ನು ಉದ್ಘಾಟನೆ ಮಾಡಿದರು. ಹೀಗೆ ಕೊಳ್ಳೇಗಾಲ ಅವಿಭಜಿತ ಮೈಸೂರಿನಿಂದ ಬೇರ್ಪಟ್ಟು ಚಾಮರಾಜನಗರ ಜಿಲ್ಲೆಗೆ ಸೇರ್ಕೊಳ್ತು. ಇವತ್ತಿಗೂ ಕೂಡ ಸಾಕಷ್ಟು ಮುಖ್ಯಮಂತ್ರಿಗಳು ಚಾಮರಾಜನಗರಕ್ಕೆ ಕಾಲಿಡೋದಿಲ್ಲ. ಅಲ್ಲಿಗೆ ಭೇಟಿ ಕೊಟ್ಟರೆ ಅಧಿಕಾರ ಹೋಗುತ್ತೆ ಅನ್ನೋ ಭಯ ಮತ್ತು ಮೌಢ್ಯದಲ್ಲೇ ಸಾಕಷ್ಟು ಜನ ಇವತ್ತಿಗೂ ಬದುಕ್ತಾ ಇದ್ದಾರೆ. ಆ ಭಯದ ಮೂಲ ಇರುವುದು ಕೂಡ ಕೊಳ್ಳೇಗಾಲದಲ್ಲೇ. ಗೆಳೆಯರೆ, ಈ ಮಾಟ ಮಂತ್ರದಂತಹ ಮೂಢನಂಬಿಕೆಗಳು, ಭಯಗಳನ್ನು ಆಚೆಗಿಟ್ಟು ನೋಡುವುದಾದ್ರೆ ಕೊಳ್ಳೇಗಾಲ ನಿಜಕ್ಕೂ ಅತ್ಯದ್ಭುತವಾದ, ವಿಭಿನ್ನವಾದ, ವಿಶಿಷ್ಟವಾದ, ವಿವಿಧ ಜನಾಂಗಗಳು ವಾಸವಿರುವ, ರಾಜ್ಯದಲ್ಲಿ ಅತಿ ಹೆಚ್ಚು ಶ್ರೀಗಂಧದ ಮರಗಳನ್ನು ಹೊಂದಿರುವ ತಾಲೂಕು. ಇಲ್ಲಿ ಕಾವೇರಿ ನದಿ ಹರಿಯುತ್ತೆ. 77 ಮಲೆಗಳು ಈ ತಾಲೂಕಲ್ಲಿವೆ. ದೇಶದಲ್ಲಿ ಅತಿ ಹೆಚ್ಚು ಆನೆಗಳಿರುವ ಪ್ರದೇಶಗಳಲ್ಲಿ ಕೊಳ್ಳೇಗಾಲ ಕೂಡ ಒಂದು ಅನ್ನಿಸ್ಕೊಂಡಿದೆ. ತಮಿಳುನಾಡನ್ನ ಗಡಿಯಾಗಿ ಹೊಂದಿರುವ ಈ ನೆಲದಿಂದಲೇ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹುಟ್ಟು ಬಂದಿದ್ರು. ಹಾಗೇನೆ ಇದೇ ನೆಲದಲ್ಲೇ ಕರ್ನಾಟಕ ಹಾಗೂ ತಮಿಳುನಾಡು 2 ರಾಜ್ಯಗಳನ್ನು ಕಾಡಿದ್ದ ವೀರಪ್ಪನ್ ಕೂಡ ಇದ್ದದ್ದು. ಹೀಗೆ ಚಿತ್ರ ವಿಚಿತ್ರ ಆಚರಣೆಗಳು, ಜನಾಂಗ, ಬುಡಕಟ್ಟುಗಳು ಇರುವ ಕೊಳ್ಳೇಗಾಲ ನಿಜಕ್ಕೂ ಅತ್ಯದ್ಭುತವಾದ ಪ್ರವಾಸಿ ಕೇಂದ್ರ ಕೂಡ. ಆದರೆ ಇಲ್ಲಿ ಇವತ್ತಿಗೂ ಅಭಿವೃದ್ಧಿ ಅನ್ನೋದು ಮಾತ್ರ ಮರೀಚಿಕೆಯಾಗಿ ಉಳಿದಿರೋದು ನಿಜಕ್ಕೂ ದುರಂತ. ಇಲ್ಲಿರೋ ಚಿಕ್ಕಲ್ಲೂರು, ಮಹದೇಶ್ವರ ಬೆಟ್ಟಗಳಿಗೆ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಭಕ್ತರಿದ್ದಾರೆ. ಕೊಳ್ಳೇಗಾಲ ಬೆಂಗಳೂರಿನಿಂದ 140 ಕಿಲೋಮೀಟರ್ ದೂರದಲ್ಲಿದೆ. ಇತ್ತೀಚಿನವರೆಗೂ ರಾಜ್ಯದ ಅತಿದೊಡ್ಡ ತಾಲೂಕಾಗಿದ್ದ ಕೊಳ್ಳೇಗಾಲದಿಂದ ಈಗ ಹನೂರನ್ನು ಬೇರ್ಪಡಿಸಿ ಹೊಸ ತಾಲೂಕನ್ನು ರಚನೆ ಮಾಡಲಾಗಿದೆ. ಹೀಗಾಗಿ ಮಹದೇಶ್ವರ ಬೆಟ್ಟ ಕೂಡ ಕೊಳ್ಳೇಗಾಲ ತಾಲೂಕಿನಿಂದ ಬೇರ್ಪಟ್ಟು ಹನೂರಿನ ಪಾಲಾಗಿದೆ. ಗೆಳೆಯರೆ, ಇದು ಕೊಳ್ಳೇಗಾಲ ಅನ್ನೋ ವಿಶಿಷ್ಟ ಗಡಿ ತಾಲೂಕಿನ ಕುರಿತಾದ ಸಂಕ್ಷಿಪ್ತ ಮಾಹಿತಿ.